ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಅಂದ್ರೆ 80ನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ವಿವಿಧ ಸಂಘಗಳು ಹಾಗೂ ಯುವಕರ ಮಿತ್ರರು, ಸರ್ಕಾರಿ ಇಲಾಖೆಗಳು ಹಾಗೂ ರಕ್ತದಾನಿ ಒಕ್ಕೂಟ ಮಳವಳ್ಳಿ ಎಲ್ಲಾ ಟೀಮ್ ಅವರು ಸೇರಿ ಐತಿಹಾಸಿಕ ರಕ್ತದಾನ ಶಿಬಿರ 2026 ಆಗಸ್ಟ್ 15 ಇವತ್ತು ಹಮ್ಮಿಕೊಂಡಿದ್ದಾರೆ. ರೋಟರಿ ಸಂಸ್ಥೆ ಆವರಣದಲ್ಲಿ ಮಳವಳ್ಳಿ ಬೆಳಿಗ್ಗೆ 8ರಿಂದ ಸ್ಟಾರ್ಟ್ ಆಗಿದ್ದು ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಇದುವರೆಗೂ ಸತತವಾಗಿ 1,000 ಜನ ರಕ್ತದಾನವನ್ನು ಮಾಡಿದ್ದಾರೆ. ಹಾಗೆ ಬಿಗ್ ಬಾಸ್ ಗಿಲ್ಲಿ ನಟನು ಕೂಡ ಬರ್ತಾ ಇದ್ದಾರೆ ನಮ್ಮೂರಿಗೆ ರಕ್ತದಾನ ಮಾಡಲಿಕ್ಕೆ. ಅವರು ಇನ್ನು ಬರೋದು ಲೇಟ್ ಆಗುತ್ತೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ರಕ್ತದಾನ ಶಿಬಿರಕ್ಕೆ ಆಗಮಿಸಲಿದ್ದಾರೆ. ಇಲ್ಲಿ ಇವತ್ತು ರಕ್ತದಾನದ ಶಿಬಿರದಲ್ಲಿ ಏನೇನೆಲ್ಲ ಇತ್ತು ಅದು ಒಂದು ಸಣ್ಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಹೆಚ್ಚೆಚ್ಚು ಜನರಿಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನಮ್ಮ ಮಳವಳ್ಳಿ ಇತಿಹಾಸವನ್ನು ಸೃಷ್ಟಿಸಿರುವ ರಕ್ತದಾನ ಶಿಬಿರ ಇದು. ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಊಟದ ವ್ಯವಸ್ಥೆ, ಆಂಬ್ಯುಲೆನ್ಸ್, ಡಾಕ್ಟರ್, ನರ್ಸು ಮತ್ತೆ ಪೊಲೀಸು ಪ್ರತಿಯೊಂದು ಕೂಡ ತುಂಬಾ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಬಂಧುಗಳೇ, ಮಳವಳ್ಳಿಯ ಯುವ ಜನತೆಯಲ್ಲಿ ಒಂದು ಮನವಿ. ಇನ್ನೇನು ಯುವ ನಟ ಅಜಯ್ ರಾವ್ ಅವರು ಇನ್ನೇನೋ ಕೆಲವು ಕ್ಷಣಗಳಲ್ಲಿ ಲೇಡೀಸ್ ಕೊಠಡಿ ಫ್ರೆಂಡ್ಸ್. ಲೇಡೀಸ್ ಕೂಡ ಬ್ಲಡ್ ಅನ್ನ ಡೊನೇಟ್ ಮಾಡ್ತಾ ಇದ್ದಾರೆ. ನೋಡಿ, ಇವರು ಬ್ಲಫ್ ಇಂದ ಬಂದು ಡೊನೇಟ್ ಮಾಡ್ತಾ ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ಜಯಲಕ್ಷ್ಮಿ ಅಂತ. ಇವರು ಬ್ಲಫ್ ಇಂದ ಬಂದು ಡೊನೇಟ್ ಮಾಡ್ತಾ ಇದ್ದಾರೆ. ಅದೇ ನಮ್ಮ ಲೋಕಲ್ ಪೀಪಲ್ಸ್ಗಳು ಯಾರು ಬರ್ತಾ ಇಲ್ಲ ಇನ್ನೂ. ಇದೀಗ ನಮ್ಮ ಜಿಲ್ಲೆಯ ಪರವಾಗಿ ಅನಂತ ಅಭಿನಂದನೆಗಳು. ನಮ್ಮ ಸೋಮಶೇಖರ್ ಅವರು ರಕ್ತದಾನವನ್ನು ಮಾಡಿದ್ದಾರೆ. ನೋಡಿ ಫ್ರೆಂಡ್, ಇವತ್ತು ಮಳವಳ್ಳಿಯಲ್ಲಿ ರಕ್ತದಾನ ಶಿಬಿರ ಏರ್ಪಾಟ್ ಮಾಡಿದ್ದಾರೆ. ನಮ್ಮ ಮಗ ಕೂಡ ಬ್ಲಡ್ ಡೊನೇಟ್ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಚೆಕಪ್ ಮಾಡ್ತಾ ಇದ್ದಾರೆ ಅವರಿಗೆ. ಇವರೆಲ್ಲ KR ಆಸ್ಪತ್ರೆ ಡಾಕ್ಟರ್ಸ್. BP ಚೆಕ್ ಮಾಡ್ತಾ ಇದ್ದಾರೆ. ಮಳವಳ್ಳಿ ರೋಟರಿ ಶಾಲೆ ಇದು. ನೋಡಿ, BP ಚೆಕ್ ಮಾಡಾಯ್ತು. ನಂತರ ಈಗ ಶುಗರ್ ಚೆಕ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಹುಡುಗರೆಲ್ಲ. ನಮ್ಮ ಮಗನೂ ಕೂಡ ಈಗ ಡೊನೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, 400 ml ಬ್ಲಡ್ ಡೊನೇಟ್ ಮಾಡಾಯಿತು ನಮಗ. ನೋಡಿ ಫ್ರೆಂಡ್ಸ್, ನಂತರ ಬಾಳೆಹಣ್ಣು, ಜ್ಯೂಸು, ಬಿಸ್ಕೆಟ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಸಂಸ್ಥಾಪಕರಾದಂತಹ ಆಶಾ ಆನಂದ್ ರವರು ಕಾರ್ಯಕ್ರಮಕ್ಕೆ ಆಗಮಿಸಿ ರಕ್ತದಾನ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರೇರಣೆಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಂತರ ಫ್ರೂಟ್ಸ್ ಮತ್ತೆ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಎಲ್ಲರಿಗೂ.
ಬ್ಲಡ್ ಡೊನೇಟ್ ಮಾಡ್ಕೊಂಡ್ಮೇಲೆ ಐಸ್ ಕ್ರೀಮ್ ಕೊಡ್ತಾರೆ. ನಂತರ ಫ್ರೂಟ್ಸ್ ಕೂಡ ಕೊಟ್ಟಿದ್ದಾರೆ ಎಲ್ಲರಿಗೂ. ದಾನ ಕಾರ್ಯಕ್ರಮ ಮಾಡ್ತಾ ಬಹಳ ಸಂತೋಷ. ಆರೋಗ್ಯವಂತ ವ್ಯಕ್ತಿ ಎಷ್ಟು ರಕ್ತವನ್ನು ಕೊಟ್ಟರು ಕೂಡ ಏನು ತೊಂದರೆ ಏನೂ ಆಗೋದಿಲ್ಲ. ರಕ್ತವನ್ನು ಕೊಟ್ಟದ್ದೇ ಆದ್ರೆ ಪ್ರತಿನಿತ್ಯವೂ ಕೂಡ ಒಂದು ಆಶೀರ್ವಾದ, ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ಈ ಟೀಮ್ ಅಳವಳ್ಳಿಯ ವತಿಯಿಂದ ಇರ್ತಕ್ಕಂಥ ಎಲ್ಲ ಯುವಕರು ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಎಂಬ ಒಂದು ಮಹದಾಸೆಯಿಂದ ಆಮಂತ್ರಿತನಾಗಿ ಬಂದದ್ದಲ್ಲ ಇದು. ನಾನು ಕೂಡ ವಾಲಂಟಿಯರ್ ಆಗಿ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸತಕ್ಕಂಥದ್ದು ಸಂತೋಷವನ್ನು ಕೊಟ್ಟಿದೆ. ನಮ್ಮ ಹಿರಿಯರು ಕೊಟ್ಟು ಹೋಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆಯನ್ನು ಮಾಡಿಕೊಂಡು ದೇಶವನ್ನು ಜಾಗತಿಕ ಮಟ್ಟದಲ್ಲಿ ಏರಿಸಿದ್ದೇ ಆದ್ರೆ ನಮಗೂ ಕೂಡ ಒಂದಿಷ್ಟು ಸ್ವಾಭಿಮಾನ ಬರ್ತದೆ, ಶಕ್ತಿ ಕೂಡ ಬರ್ತದೆ. ಜಗತ್ತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತಲೆ ಎತ್ತಿ ನಿಲ್ಲಬೇಕು ಅಂತಂದ್ರೆ ತಾನು ನಿಂತಿರ್ತಕ್ಕಂಥ ನೆಲ ಮತ್ತು ದೇಶ, ಈ ಎರಡರ ಐಕ್ಯತೆ ಮತ್ತು ಸಮಗ್ರತೆಯನ್ನ, ಸಾರ್ವಭೌಮತ್ವವನ್ನು ಎತ್ತಿಡಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಅನಿವಾರ್ಯ. ಇಂತಹ ಒಂದು ಹೊತ್ತಿನಲ್ಲಿ ಈ ಕಾರ್ಯಕ್ರಮವನ್ನ ಸೇವಾ ದೃಷ್ಟಿಯಿಂದ, ಮಾನವೀಯ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷ. ಇದೇ ಒಂದು ಸಂತೋಷ ಎಲ್ಲರಿಗೂ ಕೂಡ ಇರಲಿ. ನಮ್ಮನ್ನ ನಾವು ಕಂಡುಕೊಳ್ಳಿಕ್ಕೂ ಕೂಡ ಸ್ಪಿರಿಚುಯಲಿ ಇದೊಂದು ವಿಶೇಷವಾದಂತಹ ಒಂದು ಸೇವೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕೊಡುಗೆ ಅನನ್ಯವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತು. ಅಂತಹ ಗಾಂಧೀಜಿಯವರ ಮಾತನ್ನು ಸದಾ ಹೇಳ್ತಿದ್ರು, ಇಫ್ ಯು ವಾಂಟ್ ಟು ಫೈಂಡ್ ಯುವರ್ ಸೆಲ್ಫ್ ಯು ಬೆಟರ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ಸರ್ವಿಂಗ್ ಅದರ್ಸ್. ನಮ್ಮನ್ನ ನಾವು ಕಳ್ಕೊಳ್ಬೇಕು ಅಂತಂದ್ರೆ, ಪಡ್ಕೊಳ್ಬೇಕು ಅಂತಂದ್ರೆ, ಕಳೆದೋಗಿರ್ತಕ್ಕಂಥ ನಮ್ಮನ್ನ ನಾವು ಕಂಡುಕೊಳ್ಬೇಕು ಅಂದ್ರೆ ಬೇರೆಯವರ ಸೇವೆಯಲ್ಲಿ ನಮ್ಮನ್ನ ನಾವು ಕಳ್ಕೊಳ್ತಕ್ಕಂಥದ್ದು. ಇಫ್ ಯು ವಾಂಟ್ ಟು ಫೈಂಡ್ ಯುವರ್ ಸೆಲ್ಫ್ ಲೂಸ್ ಯುವರ್ ಸೆಲ್ಫ್ ಇನ್ ಸರ್ವಿಂಗ್ ಅದರ್ಸ್. ಅಂತಹ ಸೇವೆಯನ್ನು ಇವತ್ತು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಭೈರವೇಶ್ವರ ಸ್ವಾಮಿಯ ಪೂಜ್ಯ ಗುರುಗಳ ಆಶೀರ್ವಾದವನ್ನು ಪ್ರಾರ್ಥಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಶ್ರೀ ಗುರು. ಈ ಕಾರ್ಯಕ್ರಮಕ್ಕೆ ಊಟ ಕೂಡ ಇಲ್ಲೇ ಅರೇಂಜ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಈಗ ನಮ್ಮ ಮಳವಳ್ಳಿ ಟೀಮಿಂದ ಊಟ ಕೂಡ ಅರೇಂಜ್ ಆಗಿದೆ. ಅಂತ ಎಲ್ಲ ನಾಯಕರುಗಳನ್ನ, ವಿಶೇಷವಾಗಿ ಟೀಮ್ ಮಳವಳ್ಳಿ ತಂಡವನ್ನ ನಾವೆಲ್ಲರೂ ಕೂಡ ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಶುಭವನ್ನು ಹಾರೈಸಿ ಆ ಹುಡುಗರ ತಂಡಕ್ಕೆ ನಮ್ಮ ಶಿವಪ್ರಸಾದ್ ಇರ್ಬೋದು, ರಕ್ಷಿತ್ ಇರ್ಬೋದು, ಇನ್ನು ಅವರ ಇಡೀ ತಂಡ ಟೀಮ್ ಮಳವಳ್ಳಿ ಏನಿದೆ ಬಹಳ ಒಳ್ಳೆ ಕೆಲಸಗಳು ಮಾಡ್ತಾ ಇದೆ. ಸ್ವಾತಂತ್ರ್ಯ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಪೂರಕವಾಗಿರ್ಬೇಕು, ಆ ಇನ್ನೊಬ್ಬರ ಸ್ವಾತಂತ್ರ್ಯ ಸಂತೋಷವಾಗಿರ್ಬೇಕು ಅಂದ್ರೆ ಇಂಥ ಕೆಲಸಗಳು ಮಾಡಬೇಕು. ಯಾವುದಾದ್ರೂ ಜೀವಗಳು ತೊಂದರೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ, ಆಸ್ಪತ್ರೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ರಕ್ತ ಅತ್ಯಂತ ಅಮೂಲ್ಯವಾದಂತ ಒಂದು ಅಮೃತ ಆಗುತ್ತೆ. ದಾನ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ರಿಗೂ ಇಂಥ ಅರ್ಹತೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಈ ಕಾಲದ ಆರೋಗ್ಯದ ಪರಿಸ್ಥಿತಿಲಿ. ಆದ್ರೂ ನಾವು ರಕ್ತದಾನವನ್ನ ಮಾಡೋದ್ರ ಮೂಲಕ ಇನ್ನೊಂದು ಜೀವವನ್ನ ಉಳಿಸುವಂತ ಕೆಲಸವನ್ನ ಮಾಡಬೇಕು ಅನ್ನೋದು ಒಂದು ದೊಡ್ಡ ಸ್ವಾತಂತ್ರ್ಯದ ಧ್ಯೇಯ ಅಂತೇಳಿ ನಾವು ಭಾವಿಸ್ತೇವೆ. ರಕ್ತಪಾತ ಬೇಡ, ಅಹಿಂಸೆಯ ಮೂಲಕವೇ ನಾವು ಸ್ವಾತಂತ್ರ್ಯ ಗಳಿಸ್ಕೊಂಡ ಅಂತ ಹೇಳಿ ನಮ್ಗೆಲ್ರಿಗೂ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂತ ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಿಸಬೇಕಾಗುತ್ತೆ. ಸಂವಿಧಾನವೇ ಧರ್ಮ, ಸಂವಿಧಾನದ ಅಡಿನಲ್ಲಿ ಸರ್ವರು ಸಮಾನವಾಗಿ ಸುಖ ಸಂತೋಷದಿಂದ ಬಾಳುವಂತದ್ದು ಸಮಾನತೆಯ ರಾಷ್ಟ್ರ ಅಂತ ಕಲಿಸಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸಬೇಕಾಗುತ್ತೆ. ಇನ್ನು ಅನೇಕ ಹೋರಾಟಗಾರರನ್ನ, ಹುತಾತ್ಮರನ್ನ, ಬಲಿದಾನ ಮಾಡುವಂತ ಎಲ್ಲ ಪುಣ್ಯಾತ್ಮರನ್ನ ಸ್ಮರಣೆ ಮಾಡುವಂತ ಇಂಥ ಸಂದರ್ಭದಲ್ಲಿ ನಮ್ಮ ಯುವಕರು ಆ ಸ್ಮರಣೆಯ ಜೊತೆಗೆ ಟೀಮ್ ಮಳವಳ್ಳಿ ತಂಡ ಸ್ಮರಣೆಯ ಜೊತೆಗೆ ಸ್ಮರಣಾರ್ಹವಾದಂತಹ ಒಂದು ಕೆಲಸವನ್ನ ಮಾಡಲಿಕ್ಕೆ ಇವತ್ತು ಐತಿಹಾಸಿಕವಾದಂತ ಒಂದು ನಿರ್ಣಯ ತೆಗೆದುಕೊಂಡು ಸುದೀರ್ಘವಾಗಿ 26 ಗಂಟೆಗಳ ಕಾಲ ರಕ್ತದಾನ ಶಿಬಿರ ಮಾಡುವಂತ ಸಂದರ್ಭದಲ್ಲಿ ನಾವು ಮಧ್ಯದಲ್ಲಿ ಇದ್ದೀವಿ. ಈಗ ಮಧ್ಯದ ಸಮಯದಲ್ಲಿ ಇದ್ದೀವಿ. ಹತ್ತತ್ರ
12 ಗಂಟೆ ಆಗ್ತಾ ಇದೆ ಅಲ್ವಾ, 12 ಅವರ್ಸ್ ಮುಗಿತಾ ಇದೆ. ನಾನು ಸಾರ್ವಜನಿಕರಲ್ಲಿ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಂತೇನೆ, ಮೋಸ್ಟ್ಲಿ ನೀವೆಲ್ಲ ಇದನ್ನ ಆನ್ಲೈನ್ ಕಳಿಸಬಹುದು ಅಂತ ಅನ್ಕೊಂತೀವಿ. ನಮ್ಮ ಜಿಲ್ಲೆಯ ಅನೇಕ ಯುವಕರು ಇವತ್ತು ತುಂಬುತ್ತಾ ಇದ್ದಾರೆ, ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಯುವಕರಿಗೆ ಇಂಥ ಮನಸ್ಥಿತಿ ಇದ್ರೆ ಈ ನಮ್ಮ ಟೀಮ್ ಮಳವಳ್ಳಿ ತಂಡ ನೀವು ನೋಡಿದ್ರೆ ಖುಷಿ ಆಗುತ್ತೆ. ಅವ್ರ ಮನೆ ಕೆಲಸ ಬಿಟ್ಟು 1 ತಿಂಗಳಿಂದ ನಿರಂತರವಾಗಿ ಜಿಲ್ಲಾದ್ಯಂತ ಪ್ರಚಾರ ಮಾಡಿ, ನೀವು ಬನ್ನಿ, ನಾವು ಬರ್ತೀವಿ, ಗುರುಗಳು ಬರ್ತಾರೆ, ಸಾಧು ಸಂತರು ಬರ್ತಾರೆ, ಹಿರಿಯರು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ ಅಂತೆಲ್ಲ ಕರೆದು ಇಂಥದೊಂದು ಅದ್ಭುತವಾದ ಕೆಲಸವನ್ನ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇವತ್ತು 80 ವರ್ಷ ಈ ದೇಶಕ್ಕೆ ಒಂದು ಸ್ವತಂತ್ರ ಪಡೆದು, ಇಡೀ ಪ್ರಪಂಚದ ಯಾವುದಾದ್ರೂ ದೇಶದಲ್ಲಿ ತ್ಯಾಗ ಮತ್ತು ಸೇವೆ, ಸಮಾಜ ಮುಖ್ಯ, ನಾನು ಆಮೇಲೆ ಸಮಾಜದೊಳಗೆ ನಾನು ಒಂದು ಬಿಂದು, ಸಮಾಜ ಒಂದು ದೇಶದಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಭಾರತದಲ್ಲಿ ಮಾತ್ರ. ಈ ದೇಶದ ಘನತೆಯನ್ನು ಎತ್ತಿಡಬೇಕು ಅಂದ್ರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಸ್ವಾತಂತ್ರ್ಯ ಹೋರಾಟದ ಉದಾತ್ತ ಧ್ಯೇಯಗಳನ್ನ ಗೌರವಿಸಬೇಕು, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ, ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕು, ಇನ್ನೊಬ್ಬರ ಹಕ್ಕುಗಳನ್ನ ಮತ್ತು ಇನ್ನೊಬ್ಬರ ಸ್ವಾತಂತ್ರ್ಯವನ್ನ ಸದಾ ಪ್ರೀತಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಆ ಒಂದು ಕರ್ತವ್ಯಕ್ಕೆ ಬಹಳ ಮುಖ್ಯವಾಗಿ ಪ್ರಾಧಾನ್ಯತೆ ಕೊಟ್ಟು ಟೀಮ್ ಮಳವಳ್ಳಿ ತಂಡ ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳನ್ನ